ಹಾಯ್, ನಾನು ಸಿ ಅಕ್ಷತಾ ಉಡುಪ. ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ನಿಮ್ಮ ವಾಟ್ಸಪ್ ಮೆಸೇಜಸ್ಗಿಂತ ಹೆಚ್ಚು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ತೀರಾ? ಅಥವಾ ನಿಮ್ಮ ಅಮೆಝಾನ್ ಕಾರ್ಟಲ್ಲಿ ಐಟಮ್ಸ್ಗಳ ದೊಡ್ಡ ಲಿಸ್ಟ್ ಇದ್ದರೂ ಕೂಡ ನೀವು ಬೈ ಮಾಡೋ ಮೊದಲು ನಿಮ್ಮ ಬಜೆಟ್ ಬಗ್ಗೆ ಮೈಂಡ್ಫುಲ್ ಆಗಿರ್ತೀರಾ? ಹೌದು ಅನ್ನೋದಾದರೆ ನೀವೊಬ್ಬ ಫೈನಾನ್ಷಿಯಲ್ ಗುರುನೇ ಆಗಿರಬೇಕು. ಸೊ ಹೌದು, ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ 8 ಸೈನ್ಗಳನ್ನು ನೋಡೋಣ. ನಾವಿಲ್ಲಿ ನಿಮ್ಮನ್ನು ಜಡ್ಜ್ ಮಾಡ್ತಾ ಇಲ್ಲ, ಆದರೆ ನಿಮ್ಮ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಯಾವ ಥರ ಇದೆ ಅಥವಾ ನಿಮ್ಮ ಮನಿ ಮ್ಯಾನೇಜ್ಮೆಂಟಲ್ಲಿ ನೀವು ಯಾವ ಸ್ಟೇಜಲ್ಲಿದ್ದೀರಾ ಅನ್ನೋದನ್ನು ನಿಮಗೆ ತಿಳ್ಕೊಳ್ಳೋದಕ್ಕೆ ನಾವು ಹೆಲ್ಪ್ ಮಾಡ್ತೇವೆ. ಬಟ್ ಅದಕ್ಕೂ ಮೊದಲು ನಿಮಗೆ ಈ ವಿಷಯ ಎಕ್ಸೈಟಿಂಗ್ ಅನಿಸಿದ್ರೆ, ಈ ವಿಡಿಯೋದ ಇವತ್ತಿನ ಟಾಪಿಕ್ ಎಕ್ಸೈಟಿಂಗ್ ಅನಿಸಿದ್ರೆ ಆ ಲೈಕ್ ಬಟನನ್ನು ಹಿಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅದೇ ಥರ ನೀವು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ 8 ಸೈನ್ಗಳಲ್ಲಿ ಮೊದಲನೆಯದು, ನಿಮ್ಮ ಹತ್ರ ಒಳ್ಳೆಯ ಫಿನಾನ್ಷಿಯಲ್ ಪ್ಲ್ಯಾನ್ ಇದೆಯೋ ಇಲ್ವೋ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ನೀವು ಒಂದು ಕಾರನ್ನು ಡ್ರೈವ್ ಮಾಡ್ತಾ ಇದ್ದರೆ ನಿಮಗೆ ಎಲ್ಲಿ ಹೋಗಬೇಕು ಅಂದರೆ ನಿಮಗೆ ಡೆಸ್ಟಿನೇಷನೇ ಗೊತ್ತಿಲ್ಲದೆ ನೀವು ಡ್ರೈವ್ ಮಾಡೋದಿಲ್ಲ ಅಲ್ವಾ? ಅದೇ ಥರ ನಿಮ್ಮ ಹಾರ್ಡ್ ಆ್ಯಂಡ್ ಮನಿಯನ್ನು ಯಾವ ಥರ ಯೂಸ್ ಮಾಡಬೇಕು, ಯಾವ ಗೋಲ್ಸಲ್ಲಿ ಅದನ್ನು ಯೂಸ್ ಮಾಡಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ನಿಮಗೆ ಒಂದು ಮನೆ ಕಟ್ಟುವ ಗೋಲ್ ಇದ್ದರೆ ಅಥವಾ ಕಾರ್ ಪರ್ಚೇಸ್ ಮಾಡುವ ಗೋಲ್ ಇದ್ದರೆ ನೀವು ಈ ಗೋಲಿಗೆ ಕರೆಕ್ಟಾಗಿ ಬೇಕಾದಂತಹ ಪ್ಲ್ಯಾನ್ಗಳನ್ನು ಮೊದಲಿಂದನೇ ಮಾಡಬೇಕಾಗತ್ತೆ. ಫಿನಾನ್ಷಿಯಲ್ ಪ್ಲ್ಯಾನ್ ಅಂದ ಮಾತ್ರಕ್ಕೆ ಗೋಲನ್ನು ಸೆಟ್ ಮಾಡಿ ಬಿಟ್ಬಿಡೋದಲ್ಲ. ಗೋಲನ್ನು ಸೆಟ್ ಮಾಡಿ ಅದಕ್ಕೆ ಬೇಕಾದಂತಹ ಸ್ಟೆಪ್ಸನ್ನು ಪ್ಲ್ಯಾನ್ ಮಾಡಿ ನಿಮ್ಮ ಪ್ರೋಗ್ರೆಸ್ಸನ್ನು ನೀವು ಟೈಮ್ ಟು ಟೈಮ್ ಟ್ರ್ಯಾಕ್ ಮಾಡಬೇಕಾಗತ್ತೆ. ಹಾಗೆ ಅಲ್ಲಿ ಬೇಕಾದಂತಹ ಚೇಂಜಸನ್ನು ಕೂಡ ನೀವು ಮಾಡ್ಕೊಳ್ಬೇಕಾಗತ್ತೆ. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್. ಹೇಗೆ ಒಂದು ಬಕೆಟ್ ಫುಲ್ ಆಫ್ ವಾಟರಿಗೆ ನಿಮ್ಮ ಮೊಬೈಲ್ ಡೈವ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ರೆ ನೀವು ಯಾವ ಥರ ರಿಯಾಕ್ಟ್ ಮಾಡ್ತೀರೋ, ಅದೇ ಥರ ಲೈಫ್ ನಿಮಗೆ ಕೊಡುವಂತಹ ಚಾಲೆಂಜಸ್ಸಿಗೆ ನೀವು ಒಂದು ಕುಷನನ್ನು ರೆಡಿ ಮಾಡ್ಕೊಂಡಿರಬೇಕು. ಸೊ ನಿಮ್ಮ ಗೋಲ್ಸನ್ನು ನೀವು ಕಾನ್ಸ್ಟೆಂಟ್ ಆಗಿ ಟ್ರ್ಯಾಕ್ ಮಾಡಿ ಎಲ್ಲೆಲ್ಲಿ ಏನೇನು ಚೇಂಜಸ್ ಬೇಕೋ ಅದನ್ನೆಲ್ಲ ಮಾಡಿಕೊಂಡು ಪ್ರಾಪರ್ ಫಿನಾನ್ಷಿಯಲ್ ಪ್ಲ್ಯಾನಿಂಗನ್ನು ಮಾಡಿದ್ರೆ ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಈಸಿ ಆಗುತ್ತೆ. ನೀವು ನಿಮ್ಮ ಹತ್ರ ಫಿನಾನ್ಷಿಯಲ್ ಪ್ಲ್ಯಾನ್ ಇಲ್ಲ ಅನ್ನೋದಾದರೆ ನಥಿಂಗ್ ಈಸ್ ಟೂ ಲೇಟ್. ಈಗಲೂ ನೀವು ನಿಮ್ಮ ಗೋಲ್ಸನ್ನು ಸೆಟ್ ಮಾಡಿಕೊಂಡು ಪ್ರೋಗ್ರೆಸ್ಸನ್ನು ಟ್ರ್ಯಾಕ್ ಮಾಡಿಕೊಂಡು ನಿಮ್ಮ ಫಿನಾನ್ಷಿಯಲ್ ಪ್ಲ್ಯಾನನ್ನು ರೆಡಿ ಮಾಡ್ಕೊಳ್ಬೋದು. ಸೊ ಇವತ್ತೇ ನಿಮ್ಮ ಫಿನಾನ್ಷಿಯಲ್ ಪ್ಲ್ಯಾನನ್ನು ರೆಡಿ ಮಾಡ್ಕೊಳ್ಳಿ. ಸೆಕೆಂಡ್ ಸೈನ್ ಏನಂದರೆ, ನೀವು ನಿಮ್ಮ ಬಿಲ್ಸ್ಗಳನ್ನು ಟೈಮ್ ಟು ಟೈಮ್ ಪೇ ಮಾಡ್ತಿರೋ ಇಲ್ವೋ ಅನ್ನುವಂಥದ್ದು. ಬಿಲ್ಸ್ ಅಂದ ಕೂಡಲೇ ನಾರ್ಮಲ್ ಆಗಿ ನಮಗೆಲ್ಲ ಇರುವಂಥದ್ದು ಕಮಿಟ್ಮೆಂಟ್ ಅಂದರೆ ಎಲೆಕ್ಟ್ರಿಸಿಟಿ ಬಿಲ್, ಇಂಟರ್ನೆಟ್ ಬಿಲ್, ಟೆಲಿಫೋನ್ ಬಿಲ್, ನಾವು ರೆಂಟಲ್ಲಿದ್ದರೆ ದೆನ್ ರೆಂಟಲ್ ಎಕ್ಸ್ಪೆನ್ಸಸ್, ಇಂತಹ ಎಕ್ಸ್ಪೆನ್ಸಸ್ಗಳು. ಸೊ ನಾವು ಯಾವಾಗಲೂ ನಮ್ಮ ಎಕ್ಸ್ಪೆನ್ಸಸ್ಗಳನ್ನು ಸ್ಯಾಲ್ರಿ ಬಂದ ಕೂಡಲೇ ಪೇ ಆಫ್ ಮಾಡಬೇಕು. ಯಾವಾಗ ನಾವು ನೆಕ್ಸ್ಟ್ ಸ್ಯಾಲ್ರಿಗೆ, ನೆಕ್ಸ್ಟ್ ಪೇಚೆಕ್ಕಿಗೆ ಈ ಪೇಮೆಂಟ್ಗಳನ್ನು ಹೋಲ್ಡ್ ಮಾಡ್ತೇವೋ ಆಗ ನಾವು ಪೇಚೆಕ್ ಮೇಲೇ ನಮ್ಮ ಲೀವಿಂಗನ್ನು ಮಾಡ್ತಾ ಇರ್ತೇವೆ. ಸೊ ಇದು ಲೈಫನ್ನು ಇನ್ನಷ್ಟು ಕಾಂಪ್ಲಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ರಾಮ್ ಅನ್ನೋ ವ್ಯಕ್ತಿ 50,000 ಸ್ಯಾಲ್ರಿಯನ್ನು ಡ್ರಾ ಮಾಡ್ತಾ ಇದ್ದರೆ ಅವನ ಎಕ್ಸ್ಪೆನ್ಸಸ್ ರೆಂಟ್ 15,000, ಗ್ರಾಸರೀಸ್ 7,000, ಎಲೆಕ್ಟ್ರಿಸಿಟಿ 3,000, ಫೋನ್ 1,000, ಇಂಟರ್ನೆಟ್ 1,000. ಅದಾದ ನಂತರ 10,000ವನ್ನು ಅವನು ಸೇವಿಂಗ್ಸ್ ಮಾಡ್ತಾನೆ, 8,000ವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಸೊ ಬ್ಯಾಲೆನ್ಸ್ ಉಳಿದ 5,000ವನ್ನು ಅವನಿಗೆ ಬೇಕಾದಂತಹ ವಿಷಯಗಳಿಗೆ ಖರ್ಚು ಮಾಡ್ತಾನೆ. ಸೊ ನಮಗೆ ಸ್ಯಾಲ್ರಿ ಬಂದ ಕೂಡಲೇ ಹೀಗೆ ನಾವು ಎಕ್ಸ್ಪೆನ್ಸಸನ್ನು ಪೇ ಆಫ್ ಮಾಡೋದ್ರಿಂದ ನಾವು ಆದಷ್ಟು ಕಾಂಪ್ಲಿಕೇಶನ್ಸ್ಗಳನ್ನು ಕಮ್ಮಿ ಮಾಡ್ತಾ ಹೋಗ್ತೇವೆ. ಸೊ ನಾವು ನಮ್ಮ ನೆಕ್ಸ್ಟ್ ಪೇಮೆಂಟಿಗೆ, ಸ್ಯಾಲ್ರಿ ಪೇಮೆಂಟಿಗೆ ವೆಯ್ಟ್ ಮಾಡದೆ ಬಿಲ್ಸ್ಗಳನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಂಡ್ರೆ ನಮ್ಮ ಲೈಫ್ ಈಸಿ ಆಗುತ್ತೆ. ಮೂರನೆಯದು, ನಿಮ್ಮಲ್ಲಿ ಎಮರ್ಜೆನ್ಸಿ ಫಂಡ್ ಇದೆಯೋ ಇಲ್ವೋ ಅನ್ನುವಂಥದ್ದು. ಎಮರ್ಜೆನ್ಸಿ ಫಂಡ್ ಅಂದ ಕೂಡಲೇ ಈಗಲೇ ಎಲ್ಲೋ ಫೈರ್ ಬೀಳುತ್ತೆ ಅಂತ ಅರ್ಥ ಅಲ್ಲ. ಬಟ್ ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್. ಹಾಗಾಗಿ ಯಾವಾಗ ಕೂಡ ನಮಗೆ ಹಣದ ಅವಶ್ಯಕತೆ ಅರ್ಜೆಂಟಾಗಿ ಬರ್ಬೋದು. ಅದು ಮೆಡಿಕಲ್ ಎಮರ್ಜೆನ್ಸಿ ಇರ್ಬೋದು ಅಥವಾ ಕಾರ್ ರಿಪೇರ್ ಇರ್ಬೋದು. ಸೊ ಯಾವುದೇ ಒಂದು ಎಮರ್ಜೆನ್ಸಿ ಕಂಡೀಷನ್ ಬಂದಾಗ ನಮ್ಮಲ್ಲಿ ಸ್ವಲ್ಪ ಫಂಡ್ ಈಸಿಯಾಗಿ ಅವೈಲೇಬಲ್ ಇರಬೇಕು. ಸೊ ವಿದೌಟ್ ಎನಿ ಡಿಫಿಕಲ್ಟಿ ನಿಮಗೆ ಆ ಹಣವನ್ನು ಡ್ರಾ ಮಾಡ್ಬೋದು ಅನ್ನುವಂಥ ಪ್ಲೇಸಸಲ್ಲಿ ನಾವು ಸ್ವಲ್ಪ ಫಂಡನ್ನು ಇಟ್ಟಿರಬೇಕು. ಇದನ್ನು ನೀವು ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲಾದರೂ ಇಡ್ಬೋದು ಅಥವಾ ರೆಕರಿಂಗ್ ಡೆಪಾಸಿಟಲ್ಲಿ ಕೂಡ ಇಡ್ಬೋದು. ನೀವು ಆಟೋಮೆಟಿಕ್ ಆಗಿ ಸರ್ಟೇನ್ ಅಮೌಂಟ್ ಪ್ರತಿ ತಿಂಗಳು ನಿಮ್ಮ ಎಮರ್ಜೆನ್ಸಿ ಫಂಡಿಗೆ ಹೋಗೋ ಥರ ಮಾಡಿಡಬೇಕು. ಇದರಿಂದ ನೀವು ಸಣ್ಣ ಸಣ್ಣ ಅಮೌಂಟನ್ನು ಸೇವ್ ಮಾಡ್ತಾ ಹೋದರೆ ನಿಮ್ಮ ಎಮರ್ಜೆನ್ಸಿ ಫಂಡ್ ಭಾರಿ ಬೇಗ ರೆಡಿ ಆಗುತ್ತೆ.
ಯೂಶ್ವಲಿ ನಾವು ಒಂದು ತಿಂಗಳಲ್ಲಿ ಎಷ್ಟು ಎಕ್ಸ್ಪೆನ್ಸಸನ್ನು ಇನ್ಕರ್ ಮಾಡ್ತೇವೋ ಅದರ 3 ಅಥವಾ 6 ಪಟ್ಟಿನಷ್ಟು ಫಂಡ್ಸ್ ನಮ್ಮ ಹತ್ರ ಎಮರ್ಜೆನ್ಸಿ ಫಂಡಲ್ಲಿ ಇರಬೇಕು. ಅಂದರೆ 3 ಮಂತ್ಸ್ ಅಥವಾ 6 ಮಂತ್ಸ್ ನಮ್ಮ ಹತ್ರ ಯಾವುದೇ ಫಂಡಿನ ಇನ್ಫ್ಲೋ ಇಲ್ಲದೆ ಇದ್ದರೂ ನಾವು ಮ್ಯಾನೇಜ್ ಮಾಡೋ ಥರ ಇರಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಎಕ್ಸ್ಪೆನ್ಸಸ್ ಒಂದು ತಿಂಗಳಲ್ಲಿ 20,000 ಅಂತ ಇಟ್ಕೊಂಡ್ರೆ 6 ತಿಂಗಳಿಗೆ 1,20,000 ಆಗುತ್ತೆ. ಸೊ ಕೇಳುವಾಗ ಇದು ಕಷ್ಟ ಅನಿಸ್ಬೋದು, ಆದರೆ ಎವ್ರಿ ಮಂತ್ ಒಂದು ಸ್ವಲ್ಪ ಅಮೌಂಟನ್ನು ನೀವು ಇದಕ್ಕೆ ಅಂತಲೇ ಸೈಡಿಗೆ ಇಡ್ತಾ ಹೋದರೆ ನಿಮ್ಮ ಎಮರ್ಜೆನ್ಸಿ ಫಂಡಿನ ರಿಕ್ವೈರ್ಮೆಂಟ್ ಕಂಪ್ಲೈ ಆಗುತ್ತೆ. ಸೊ ಆಲ್ರೆಡಿ ನಿಮ್ಮ ಹತ್ರ ಈಗ ಹೇಳಿದಂತಹ 3 ಸೈನ್ಗೆ ಎಸ್ ಅಂತ ಆನ್ಸರ್ ಇದ್ದರೆ ದೆನ್ ಯು ಆರ್ ಆನ್ ದ ರೈಟ್ ಟ್ರ್ಯಾಕ್. ನೆಕ್ಸ್ಟ್ ಇಂಪಾರ್ಟೆಂಟ್ ಸೈನ್ ಏನಂದರೆ ನಿಮ್ಮ ಹತ್ರ ರಿಟೈರ್ಮೆಂಟ್ಗೋಸ್ಕರ ಸೇವಿಂಗ್ಸ್ ಇದೆಯೋ ಇಲ್ವೋ ಅನ್ನುವಂಥದ್ದು. ಸೊ ನಾವು ಎಲ್ಲರೂ ದುಡಿಯೋದು ಈಗ ಹ್ಯಾಪಿ ಆಗಿರೋದಕ್ಕೆ, ಹಾಗೆ ನಮ್ಮ ರಿಟೈರ್ಡ್ ಲೈಫನ್ನು ಸೆಕ್ಯೂರ್ ಮಾಡ್ಕೊಳ್ಳೋದಕ್ಕೆ. ಸೊ ನಮ್ಮ ಈಗಿನ ಅರ್ನಿಂಗ್ಸಲ್ಲಿ ನಾವು ಸ್ವಲ್ಪ ಪೋರ್ಷನನ್ನು ರಿಟೈರ್ಮೆಂಟ್ಗೋಸ್ಕರ, ಅಂದರೆ ರಿಟೈರ್ಡ್ ಲೈಫಿಗೋಸ್ಕರ ತೆಗೆದಿಟ್ಟರೆ ನಮ್ಮ ರಿಟೈರ್ಡ್ ಲೈಫ್ ಕೂಡ ಪೀಸ್ಫುಲ್ ಆಗಿರುತ್ತೆ. ನಾವು ಫಾರ್ ಎಕ್ಸಾಂಪಲ್ ಪಿಗ್ಗಿ ಬ್ಯಾಂಕಲ್ಲಿ ಅಮೌಂಟನ್ನು ಹಾಕ್ತಾ ಹೋದರೆ ಸಣ್ಣ ಸಣ್ಣ ಅಮೌಂಟ್ ಕೊನೆಗೆ ಒಂದು ಟ್ರೆಷರ್ ಆಗುತ್ತೆ. ಅದೇ ಥರ ನೀವು ಸಣ್ಣ ಸಣ್ಣ ಅಮೌಂಟನ್ನು ರಿಟೈರ್ಮೆಂಟಿಗೋಸ್ಕರ ತೆಗೆದಿಟ್ಟರೆ ನಿಮ್ಮ ರಿಟೈರ್ಡ್ ಲೈಫಲ್ಲಿ ನಿಮಗೆ ನಿಮ್ಮ ಲೈಫನ್ನು ಪೀಸ್ಫುಲ್ಲಾಗಿ ಲೀಡ್ ಮಾಡೋದಕ್ಕೆ ಬೇಕಾದಂತಹ ಫಂಡ್ ರೆಡಿ ಆಗುತ್ತೆ. ಬೇರೆ ಬೇರೆ ರಿಟೈರ್ಮೆಂಟ್ ಫಂಡ್ಗಳು ಈಗ ಅವೈಲೇಬಲ್ ಇದೆ. ಮೊದಲನೇದು ಇನ್ಶೂರೆನ್ಸ್ ಬೇಸ್ಡ್ ಪ್ಲಾನ್ಸ್. ನಿಮಗೆ ಇನ್ಶೂರೆನ್ಸ್ ಕಂಪನಿಗಳನ್ನು ಕಾಂಟ್ಯಾಕ್ಟ್ ಆದರೆ ಡೆತ್ ಹಾಗೂ ರಿಟೈರ್ಮೆಂಟ್ ಬೆನಿಫಿಟ್ಸ್ಗಳಿರೋ ಬೇರೆ ಬೇರೆ ಪ್ಲಾನ್ಗಳ ಆಪ್ಷನ್ಸನ್ನು ಇವರು ಕೊಡ್ತಾರೆ. ಇನ್ನು ಎಂಪ್ಲಾಯ್ಮೆಂಟ್ ಬೇಸ್ಡ್ ರಿಟೈರ್ಮೆಂಟ್ ಪ್ಲಾನ್ಸ್ ಅಥವಾ EPFಗಳು, ಇದರಲ್ಲಿ ಯಾವುದಾದ್ರೂ ಒಂದಂತೂ ನಿಮ್ಮ ಎಂಪ್ಲಾಯರ್ ಖಂಡಿತ ನಿಮಗೆ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಅಲ್ಲದೆ ಎಂಪ್ಲಾಯರ್ ಕೂಡ ಕಾಂಟ್ರಿಬ್ಯೂಷನ್ ಅನ್ನು ಮಾಡ್ತಾರೆ. ಸೊ ಇದು ಕೂಡ ಒಂದು ಒಳ್ಳೆಯ ಆಪ್ಷನ್. ಇನ್ನು PPF ಇದೆ, ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್. ಇಲ್ಲಿ ಕೂಡ ನೀವು ನಿಮ್ಮ ರಿಟೈರ್ಮೆಂಟ್ ಫಂಡ್ಗಳನ್ನು ಇನ್ವೆಸ್ಟ್ ಮಾಡ್ಬೋದು. ಎಗೇನ್ ಇಲ್ಲಿ ನಿಮಗೆ ಟ್ಯಾಕ್ಸ್ ಡಿಡಕ್ಷನ್ ಕೂಡ ಸಿಗುತ್ತೆ. ATCಯಲ್ಲಿ ಅಪ್ ಟು 1,50,000 ನಿಮಗೆ ಡಿಡಕ್ಷನ್ ಕೂಡ ಸಿಗುತ್ತೆ. ಇನ್ನು ನೀವು ನ್ಯಾಷನಲ್ ಪೆನ್ಷನ್ ಸ್ಕೀಮನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಕೂಡ ಅಪ್ ಟು 50,000 ಈ ATC ಡಿಡಕ್ಷನ್ ಅಲ್ಲದೆ ಎಡಿಷನ್ ಆಗಿ ನಿಮಗೆ 50,000 ಡಿಡಕ್ಷನ್ ಅಂಡರ್ ATCCD ಈ ನ್ಯಾಷನಲ್ ಪೆನ್ಷನ್ ಸ್ಕೀಮಲ್ಲಿ ಸಿಗುತ್ತೆ. ಲಾಸ್ಟ್ಲಿ ಹೋಲ್ ಲೈಫ್ ULIPs ಅಥವಾ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಸ್, ಈ ಆಪ್ಷನ್ ಅನ್ನು ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ನೀವು ಥ್ರೂ ಔಟ್ ಯುವರ್ ಲೈಫ್ ಇನ್ವೆಸ್ಟೆಡ್ ಆಗಿರ್ತೀರಾ, ಹಾಗೆ ನಿಮ್ಮ ರಿಟೈರ್ಮೆಂಟ್ ಆದ ನಂತರ ನೀವಿಲ್ಲಿ ಟ್ಯಾಕ್ಸ್ ಫ್ರೀ ವಿಡ್ರಾವಲ್ಸ್ಗಳನ್ನು ತಗೋಬಹುದು. ಸೊ ನೀವು ಯಾವುದೇ ರಿಟೈರ್ಮೆಂಟ್ ಫಂಡ್ ಆಪ್ಟ್ ಮಾಡಿದ್ರು ಕೂಡ ಸಣ್ಣ ಸಣ್ಣ ಅಮೌಂಟ್ಗಳನ್ನು ಈಗದಿಂದ ಅಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಫಿನಾನ್ಷಿಯಲ್ ಜರ್ನಿ ಸ್ಮೂತ್ ಆಗಿದೆ. 5ನೆಯ ಸೈನ್ ಏನಂದರೆ ನೀವು ಇನ್ವೆಸ್ಟ್ ಮಾಡ್ತೀರಾ ಇಲ್ವೋ ಅನ್ನುವಂಥದ್ದು. ಸೊ ಈ ಸೈನ್ ಕ್ಲಿಯರ್ ಆಗಿ ನಿಮ್ಮ ಮನಿ ಮ್ಯಾನೇಜ್ಮೆಂಟನ್ನು ಹೇಳುತ್ತೆ. ನಾವು ಹೇಗೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಮ್ಮ ಮೀಲನ್ನು ಪ್ಲ್ಯಾನ್ ಮಾಡ್ತೇವೋ ಅದೇ ಥರ ಇನ್ವೆಸ್ಟ್ಮೆಂಟ್ ಕೂಡ ತುಂಬ ಪ್ಲ್ಯಾನ್ಡ್ ಆಗಿ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಅಂದರೆ ಬೇಸಿಕಲಿ ನಾವು ನಮ್ಮ ಹಣವನ್ನು ಇನ್ನಷ್ಟು ಹಣ ಜನರೇಟ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು, ಅಂದರೆ ಮೇಕಿಂಗ್ ಮನಿ ವರ್ಕ್ ಫಾರ್ ಯು. ನಿಮ್ಮ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇಲ್ಲದೆ ಇದ್ದರೂ ಕೂಡ ನೀವು ಇನ್ವೆಸ್ಟ್ ಮಾಡಿದಂತಹ ಅಮೌಂಟ್ ನಿಮಗೆ ಇನ್ನಷ್ಟು ರಿಟರ್ನ್ಸನ್ನು ಕೊಡೋದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಸೊ ಇದು ಸ್ಟಾಕ್ಸಲ್ಲಿ ಇರ್ಬೋದು, ಬಾಂಡ್ಸಲ್ಲಿ ಇರ್ಬೋದು, ಯಾವುದೇ ಎಸೆಟ್ ಕ್ಲಾಸಲ್ಲಿ ಇರ್ಬೋದು. ಆದರೆ ಹೇಗೆ ನಾವು ನಮ್ಮ ಡಯಟನ್ನು ಪ್ಲ್ಯಾನ್ ಮಾಡ್ತೇವೋ, ಬೇರೆ ಬೇರೆ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಮ್ಮ ಮೀಲನ್ನು ನಾವು ಸ್ಯಾಟಿಸ್ಫ್ಯಾಕ್ಟರಿಯಾಗಿ ಮಾಡ್ತೇವೋ, ಅದೇ ಥರ ನಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಡೈವರ್ಸಿಫೈ ಆಗಿ ಇರಬೇಕು. ಯಾಕಂದರೆ ಫ್ಯೂಚರ್ ಇಸ್ ಅನ್ಪ್ರೆಡಿಕ್ಟೇಬಲ್. ಹಾಗಾಗಿ ನಾವು ಯಾವಾಗ ನಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ಬೇರೆ ಬೇರೆ ಎಸೆಟ್ ಕ್ಲಾಸ್ಗಳಲ್ಲಿ ಹಾಕ್ತೇವೋ ಆಗ ಒಂದು ಎಸೆಟ್ ಕ್ಲಾಸ್ ಸಫರ್ ಆದರೂ ಉಳಿದ ಎಸೆಟ್ಸ್ ಇದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಆದಷ್ಟು ನಮ್ಮ ಇನ್ವೆಸ್ಟ್ಮೆಂಟ್ಸ್ಗಳನ್ನು ನಾವು ಡೈವರ್ಸಿಫೈ ಮಾಡಬೇಕು. ನಾವೆಲ್ಲರೂ ಕೇಳಿರ್ಬೋದು ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ. ಅದೇ ಥರ ನಮ್ಮ ಎಲ್ಲ ಹಣವನ್ನು ಒಂದೇ ಕಡೆ ಪೈಲಪ್ ಮಾಡದೆ ನಾವು ಬೇರೆ ಬೇರೆ ಕಡೆ ಅದನ್ನು ಸ್ಪ್ರೆಡ್ ಮಾಡಿ ಡೈವರ್ಸಿಫೈ ಮಾಡಿದ್ರೆ ನಮ್ಮ ಫಿನಾನ್ಷಿಯಲ್ ಲೈಫ್ ಸೆಕ್ಯೂರ್ ಆಗಿ ಹಾಗೆ ಸ್ಮೂತ್ ಆಗಿ ಇರುತ್ತೆ. 6ನೇ ಸೈನ್ ಏನಂದರೆ ನೀವು ನಿಮಗೆ ಬಂದಂತಹ ಎಕ್ಸ್ಟ್ರಾ ಮನಿಯನ್ನು ಕಂಪ್ಲೀಟಾಗಿ ಸ್ಪೆಂಡ್ ಮಾಡ್ತಿರೋ ಇಲ್ವೋ ಅನ್ನುವಂಥದ್ದು. ನಿಮಗೆ ಬೋನಸ್ ಬಂದ ಕೂಡಲೇ ಎಸ್ ನೀವು ಕಷ್ಟಪಟ್ಟ ಹಣ ಅದು, ಸೊ ಸ್ವಲ್ಪ ಎಂಜಾಯ್ಮೆಂಟ್ ಬೇಕೇ ಬೇಕು. ಆದರೆ ಕಂಪ್ಲೀಟಾಗಿ ನಿಮ್ಮ ಬೋನಸನ್ನು ಎಂಜಾಯ್ಮೆಂಟಿಗೆ ಖರ್ಚು ಮಾಡೋ ಬದಲು ನೀವು ಇದನ್ನು ಸ್ವಲ್ಪ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡೋದಕ್ಕೆ ಅಥವಾ ನಿಮ್ಮಲ್ಲಿದ್ದಂತಹ ಡೆಟ್ಟನ್ನು ಕ್ಲಿಯರ್ ಮಾಡೋದಕ್ಕೆ ನೀವು ಯೂಸ್ ಮಾಡಿದರೆ ಇದರಿಂದ ನಿಮಗೆ ಮೆಂಟಲಿ ಹಾಗೂ ಫಿನಾನ್ಷಿಯಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಬೋನಸ್ ಬಂದರೆ ಕಂಪ್ಲೀಟ್ಲಿ ಆ ಬೋನಸನ್ನು ಎಂಜಾಯ್ಮೆಂಟಿಗೆ ಯೂಸ್ ಮಾಡೋ ಬದಲು ಸ್ವಲ್ಪ ನಿಮ್ಮ ಫಿನಾನ್ಷಿಯಲ್ ಪ್ಲ್ಯಾನಿಂಗಿಗೆ ಕೂಡ ಯೂಸ್ ಮಾಡಿ. 7ನೆಯ ಸೈನ್ ಆರ್ ಯು ಡೆಟ್ ಫ್ರೀ ಅನ್ನುವಂಥದ್ದು. ಡೆಟ್ ಅನ್ನುವಂಥದ್ದು ನಮ್ಮ ಬೆನ್ನಿನ ಮೇಲೆ ಹಾಕೊಂಡಂತಹ ಸ್ಟೋನ್ಗಳನ್ನು ಫಿಲ್ ಮಾಡಿದ ಬ್ಯಾಕ್ ಪ್ಯಾಕ್ ಇದ್ದ ಹಾಗೆ.
ನಾವು ಆ ಬ್ಯಾಕನ್ನು ಇಳಿಸಿದ ಕೂಡಲೇ ನಮಗೆ ತುಂಬ ಲೈಟ್ ಫೀಲ್ ಆಗುತ್ತೆ. ಸೊ ಯಾವಾಗ ನಾವು ತುಂಬ ಡೆಟ್ಟಲ್ಲಿ ಇರ್ತೇವೋ ಆಗ ಮೆಂಟಲಿ ನಾವು ಫ್ರೀ ಆಗಿರೋದಕ್ಕೆ, ಫಿನಾನ್ಷಿಯಲ್ ಫ್ರೀಡಮನ್ನು ಅಟೈನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಆದಷ್ಟು ಬೇಗ ನಾವು ಡೆಟ್ ಫ್ರೀ ಆಗೋದಕ್ಕೆ ಟ್ರೈ ಮಾಡಬೇಕು. ಇದು ಸ್ಟೂಡೆಂಟ್ ಲೋನ್ ಇರ್ಬೋದು, ಮೋರ್ಗೇಜ್ ಇರ್ಬೋದು, ಅಥವಾ ಕ್ರೆಡಿಟ್ ಕಾರ್ಡ್ ಬಿಲ್ ಇರ್ಬೋದು. ಸೊ ಯಾವುದೇ ಒಂದು ಡೆಟ್ ಇದ್ರೂ ಅದನ್ನು ಆದಷ್ಟು ಬೇಗ ಪ್ಲ್ಯಾನ್ ಮಾಡಿ ಅದರಿಂದ ಹೊರಗೆ ಬರೋದು ಒಳ್ಳೆಯದು. ಸೊ ಆಲ್ರೆಡಿ ನೀವು ಡೆಟ್ಟಲ್ಲಿದ್ದರೆ ಫಸ್ಟಿಗೆ ಆ ಡೆಟ್ಗಳನ್ನು ಕ್ಲಿಯರ್ ಮಾಡೋದಕ್ಕೆ ಗೋಲ್ಸನ್ನು ಸೆಟ್ ಮಾಡ್ಕೊಳ್ಳಿ. ಹಾಗೆ ಯಾವುದೇ ರೀತಿಯ ನ್ಯೂ ಡೆಟ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಡಿ. ಸೊ ಡೆಟ್ಟನ್ನು ಕ್ಲಿಯರ್ ಮಾಡೋದ್ರಿಂದ ಇದು ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಅಲ್ಲದೆ ನಿಮ್ಮ ಸ್ಟ್ರೆಸ್ಸನ್ನು ಕೂಡ ಕಮ್ಮಿ ಮಾಡುತ್ತೆ. ಹಾಗೆ ನಿಮಗೆ ನ್ಯೂ ಥಿಂಗ್ಸನ್ನು ಟ್ರೈ ಮಾಡೋದಕ್ಕೆ ಇದೊಂದು ಇಂಡಿಪೆಂಡೆನ್ಸನ್ನು ಕೊಡುತ್ತೆ. ಸೊ ನೀವು ಆಲ್ರೆಡಿ ಡೆಟ್ ಫ್ರೀ ಆಗಿದ್ದರೆ ನೀವು ಆಲ್ಮೋಸ್ಟ್ ಒಳ್ಳೆಯ ಫಿನಾನ್ಷಿಯಲ್ ಮ್ಯಾನೇಜರ್ ಅಂತ ಹೇಳ್ಬೋದು. ಸೊ ಈಗ ಕೊನೆಯದಾಗಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನಿಮ್ಮ ಹತ್ರ ಫಿನಾನ್ಷಿಯಲ್ ಪೀಸ್ ಹಾಗೂ ಕಂಟ್ರೋಲ್ ಇದೆಯೋ ಇಲ್ವೋ ಅನ್ನುವಂಥದ್ದು. ಇದೊಂದು ನಿಮ್ಮಲ್ಲಿ ಇದ್ದರೆ ಖಂಡಿತ ನೀವು ಫಿನಾನ್ಷಿಯಲ್ ಗುರುನೇ ಹೌದು. ನಾವು ಹೇಗೆ ಬೈಸಿಕಲನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಇಲ್ಲಿ ಬ್ಯಾಲೆನ್ಸ್ ತಪ್ಪುತ್ತೋ, ಆದರೆ ನಾವು ಬ್ಯಾಲೆನ್ಸ್ ಮಾಡ್ತಾ 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 ಹೇಗೆ ಒಳ್ಳೆ ರೈಡರ್ ಆಗ್ತೀವೋ, ಅದೇ ಥರ ಫಿನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡ್ತಾ ಬೇರೆ ಬೇರೆ ಸ್ಟೆಪ್ಗಳನ್ನು ಒಂದೊಂದಾಗಿ ಹಂತವಾಗಿ ಕ್ಲಿಯರ್ ಮಾಡ್ತಾ ಹೋದ ಹಾಗೆ ನಾವು ಫಿನಾನ್ಷಿಯಲ್ ಪೀಸ್ ಹಾಗೂ ಕಂಟ್ರೋಲನ್ನು ಅಟೈನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನಾವು ನಮ್ಮ ಫಿನಾನ್ಸಸ್ ಬಗ್ಗೆ ಚಿಂತೆ ಮಾಡದೆ ಒಳ್ಳೆಯ ನಿದ್ದೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಆಗ ನಾವು ಫಿನಾನ್ಷಿಯಲ್ ಫ್ರೀಡಮ್ ಅಥವಾ ಫಿನಾನ್ಷಿಯಲ್ ಪೀಸನ್ನು ಅಟೈನ್ ಮಾಡಿದ್ದೇವೆ ಅಂತ ಹೇಳ್ಬೋದು. ಇದು ತುಂಬ ದಿನ ಮಳೆ ಬಂದು ಸ್ಕೈ ಈಗ ಕ್ಲಿಯರ್ ಆದರೆ ಯಾವ ಥರ ಫೀಲಿಂಗ್ ಇರುತ್ತೋ ಆ ಥರದ ಒಂದು ಕಾಮ್ನೆಸ್ ಈ ಫಿನಾನ್ಷಿಯಲ್ ಪೀಸ್ ಹಾಗೂ ಕಂಟ್ರೋಲಲ್ಲಿ ಇರುತ್ತೆ. ಸೊ ನಾವು ನಮ್ಮ ಬಿಲ್ಸ್ಗಳನ್ನೆಲ್ಲ ಪೇ ಮಾಡಿ ಡೆಟ್ ಫ್ರೀ ಆಗಿ ಯಾವುದೇ ರೀತಿಯ ಫಿನಾನ್ಷಿಯಲ್ ಬರ್ಡನ್ ಇಲ್ಲದೆ ಸ್ಮೂತ್ ಆಗಿ ನಮ್ಮ ಫಿನಾನ್ಷಿಯಲ್ ಲೈಫ್ ಹೋಗ್ತಾ ಇದ್ದಾಗ ನಾವು ಫಿನಾನ್ಷಿಯಲಿ ಪೀಸ್ಫುಲ್ ಹಾಗೂ ಕಾಮ್ ಆಗಿ ಹಾಗೂ ಕಂಟ್ರೋಲ್ಡ್ ಆಗಿ ಇರ್ಬೋದು. ಸೊ ಈ ಎಲ್ಲ ಸೈನ್ಗಳಿಗೆ ನಿಮ್ಮ ಆನ್ಸರ್ ಎಸ್ ಆಗಿದ್ರೆ ನೀವು ರೈಟ್ ಟ್ರ್ಯಾಕಲ್ಲಿ ಇದ್ದೀರಾ ಅಂತ ಅರ್ಥ. ನೀವು ಫಿನಾನ್ಷಿಯಲ್ ಪೀಸನ್ನು ಆಲ್ರೆಡಿ ಅಟೈನ್ ಮಾಡಿದ್ದೀರಾ ಅಂತ ಅರ್ಥ. ನಿಮ್ಮನ್ನು ಫಿನಾನ್ಷಿಯಲ್ ಗುರು ಅಂತಲೇ ಕರಿಬೋದು. ಇನ್ನು ಈ ಕೆಲವು ಸೈನ್ಗಳಿಗೆ ನಿಮ್ಮ ಆನ್ಸರ್ ನೋ ಆಗಿದ್ರೆ ಇಟ್ಸ್ ನೆವರ್ ಟೂ ಲೇಟ್. ಈಗ ಕೂಡ ನೀವು ಈ ಕೆಲವು ಈಸಿ ಸ್ಟೆಪ್ಗಳನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಫಿನಾನ್ಷಿಯಲ್ ಫ್ರೀಡಮ್ ಹತ್ರ ಸಾಗ್ಬೋದು. ಮನಿ ಮ್ಯಾನೇಜ್ಮೆಂಟ್ ಅಂದರೆ ಅರ್ನಿಂಗ್ ಲಾಟ್ ಅಂತ ಅಲ್ಲ, ನಿಮಗೆ ಬರುವಂತಹ ಅಮೌಂಟನ್ನು ನೀವು ಯಾವ ಥರ ಮ್ಯಾನೇಜ್ ಮಾಡ್ತೀರಿ ಅನ್ನುವಂಥದ್ದು. ಸೊ ನಿಮ್ಮ ಸ್ಯಾಲ್ರಿ ಎಷ್ಟೇ ಇರಲಿ, ನಿಮ್ಮ ಮನಿ ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ದರೆ ನೀವು ಪೀಸ್ಫುಲ್ ಲೈಫನ್ನು ಖಂಡಿತವಾಗಿ ಲೀಡ್ ಮಾಡ್ಬೋದು. ಸೊ ಈ ಯಾವ ಸೈನ್ಗಳಿಗೆ ನಿಮ್ಮ ಎಸ್ ಇದೆ, ಹಾಗೆ ನೀವು ಯಾವುದರ ಮೇಲೆ ಇನ್ನೂ ವರ್ಕ್ ಮಾಡಬೇಕು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ ಅಲ್ಲ. ಮತ್ತೆ ಬರ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.